ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ದಕ್ಷಿಣ ಭಾರತದ ವಾಸ್ತುಶಿಲ್ಪದ ವೈಭವದ ಎದುರು ಬೇರೆ ಯಾವುದೂ ನಿಲ್ಲೋಲ್ಲ. ಆಂಧ್ರ ಪ್ರದೇಶದ ಅನಂತಪುರದಲ್ಲಿರೋ ಲೇಪಾಕ್ಷಿ ವೀರಭದ್ರ ದೇವಾಲಯ ಬರೀ 16ನೇ ಶತಮಾನದ ಶಿಲ್ಪಕಲೆಗೆ ಮಾತ್ರ ಫೇಮಸ್ ಅಲ್ಲ. ಈ ದೇವಸ್ಥಾನದ ನಂಟು ನೇರವಾಗಿ ರಾಮಾಯಣದ ಕಾಲದ ಜೊತೆಗೆ ಬೆಸೆದುಕೊಂಡಿದೆ. ಹೌದು ಸ್ನೇಹಿತರೆ, ವೈಜ್ಞಾನಿಕ ಊಹೆಗೂ ನಿಲುಕದ ಹಲವು ವಿಸ್ಮಯಗಳಿಗೆ ಇದು ಸಾಕ್ಷಿಯಾಗಿದೆ. ನೆಲಕ್ಕೆ ತಾಗದೆ ನಿಂತಿರೋ ಆಕಾಶ ಕಂಬದ ಚಕಿತಗೊಳಿಸುವಿಕೆ ಮತ್ತು ಲೇಪಾಕ್ಷಿ ವೀರಭದ್ರನ ದೇವಾಲಯ ಇವೆಲ್ಲವೂ ನಮ್ಮನ್ನು ಮತ್ತೊಂದು ಪ್ರಪಂಚಕ್ಕೆ ಕೊಂಡೊಯ್ಯುತ್ತವೆ. ಹಾಗಾದ್ರೆ ಇದರ ಸೀಕ್ರೆಟ್ ಏನು? ಭಾರತದ ಅತಿ ದೊಡ್ಡ ನಂದಿ ಇಲ್ಲೇ ಇರೋದು ಯಾಕೆ? ಎಲ್ಲಾ ಪವಾಡಗಳ ಕುರಿತು ಡೀಟೇಲ್ಡ್ ಆಗಿ ನೋಡೋಣ ಬನ್ನಿ. ಲೇಪಾಕ್ಷಿ ವೀರಭದ್ರ ಎಂಬ ದೇವಾಲಯವು ಕೂರ್ಮಾಸಿಲಂ ಎಂಬ ಬೆಟ್ಟದ ಮೇಲೆ ನಿಂತಿದೆ. ಈ ಬೆಟ್ಟದ ರಚನೆ ಆಮೆಯನ್ನ ಹೋಲುತ್ತದೆ ಎನ್ನುವ ನಂಬಿಕೆ ಇದೆ. ಇದು 16ನೇ ಶತಮಾನದಲ್ಲಿ ವಿಜಯನಗರದ ರಾಜರ ಕಾಲದಲ್ಲಿ ವಿರೂಪಣ್ಣ ಹಾಗೂ ವೀರಣ್ಣ ಎಂಬ ಗೆಳೆಯರು ನಿರ್ಮಾಣದಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು ಅಂತ ಸ್ಥಳೀಯ ಕಥೆಗಳು ಹೇಳುತ್ತವೆ. ಇಲ್ಲಿನ ಶಿಲ್ಪಕಲೆ ಮತ್ತು ಕಂಬಗಳ ಕೆತ್ತನೆ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನ ಇಂದಿಗೂ ಸಾರಿ ಸಾರಿ ಹೇಳುತ್ತವೆ. ಈ ಲೇಪಾಕ್ಷಿ ಹೆಸರಿಗೂ ರಾಮಾಯಣಕ್ಕೂ ದೊಡ್ಡ ಸಂಬಂಧ ಇದೆ. ಸೀತೆಯನ್ನ ರಾವಣ ಅಪಹರಿಸುವಾಗ ದೈತ್ಯ ಪಕ್ಷಿ ಜಟಾಯು ಇದೇ ಸ್ಥಳದಲ್ಲಿ ರಾವಣನನ್ನ ಅಡ್ಡಗಟ್ಟಿ ಯುದ್ಧ ಮಾಡುತ್ತದೆ. ಯುದ್ಧದಲ್ಲಿ ಜಟಾಯು ತನ್ನ ರೆಕ್ಕೆಗಳನ್ನ ಕತ್ತರಿಸಿಕೊಂಡು ನೆಲಕ್ಕೆ ಬೀಳುತ್ತದೆ. ನಂತರ ರಾಮ ಬಂದಾಗ ಜಟಾಯು ಅಪಹರಣದ ದಿಕ್ಕನ್ನ ಹೇಳುತ್ತದೆ. ಆಗ ರಾಮ ಲೇ ಪಕ್ಷಿ ಅಂದರೆ 7 ಪಕ್ಷಿ ಎಂದು ಕೂಗುತ್ತಾನೆ. ಆ ಲೇ ಪಕ್ಷಿ ಅನ್ನೋದೇ ಆ ಪದವೇ ಮುಂದೆ ಲೇಪಾಕ್ಷಿ ಆಯಿತು ಎಂದು ಹೇಳಲಾಗುತ್ತದೆ. ಇನ್ನು ಈ ದೇವಾಲಯದಲ್ಲಿರುವ ವಿಸ್ಮಯಗಳ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಒಟ್ಟು 70 ಕಂಬಗಳಿವೆ. ಆದ್ರೆ ಇದರಲ್ಲಿ ಆಕಾಶ ಕಂಬ ಅನ್ನೋದು ಮಾತ್ರ ತುಂಬಾ ವಿಶೇಷ. ಈ ಕಂಬ ನೆಲಕ್ಕೆ ತಾಗದೆ 1/2 ಇಂಚು ಎತ್ತರದಲ್ಲಿ ನಿಂತಿದೆ. ಇದರ ತಳಭಾಗದಲ್ಲಿ ಬಟ್ಟೆಯನ್ನ ಕೂಡ ಸುಲಭವಾಗಿ ಎಳೆದುಕೊಳ್ಬಹುದು. ಇನ್ನು ಇಲ್ಲಿ ಶಿವನ ಮತ್ತೊಂದು ರೂಪ ವೀರಭದ್ರ ಸ್ವಾಮಿ. ಈ ವೀರಭದ್ರ ಸ್ವಾಮಿಯ 12 ಅಡಿ ಎತ್ತರ ವಿಗ್ರಹ ಇದೆ. ಪಾಪ ವಿನೇಶ್ವರ, ರಾಮಲಿಂಗ, ಭದ್ರಕಾಳಿ ಮತ್ತು ಹನುಮಲಿಂಗ ದೇವಾಲಯಗಳನ್ನ ಕೂಡ ಇಲ್ಲಿ ನೋಡಲು ಸಿಗುತ್ತವೆ. ಇನ್ನು ಅದರಂತೆಯೇ ಈ ದೇವಾಲಯದ ಮತ್ತೊಂದು ಪ್ರಮುಖ ಆಕರ್ಷಣೆ ಏನಪ್ಪಾ ಅಂದ್ರೆ ಭಾರತದಲ್ಲಿಯೇ ಅತಿ ದೊಡ್ಡ ನಂದಿಯ ವಿಗ್ರಹ. ಬರೋಬ್ಬರಿ 15 ಅಡಿ ಎತ್ತರ, 27 ಅಡಿ ಉದ್ದ ಇರೋ ಈ ಬೃಹತ್ ನಂದಿ ನಾಗಲಿಂಗಕ್ಕೆ ಎದುರಾಗಿ ನಿಂತಿದೆ. ದೇವಸ್ಥಾನದ ಪೂರ್ವ ದಿಕ್ಕಿನಲ್ಲಿರುವ 7 ಎಳೆಯ ಸರ್ಪ ಲಿಂಗವನ್ನ ಸುತ್ತಿಕೊಂಡಂತೆ ಕೆತ್ತಲಾಗಿರೋ 27 ಅಡಿ ನಾಗಲಿಂಗ ಸಹ ಇಲ್ಲಿನ ವಿಸ್ಮಯಗಳಲ್ಲಿ ಒಂದು ಅಂತ ಹೇಳ್ಬೋದು. ದೇವಾಲಯದ ಬಂಡೆಯ ಮೇಲೆ ಸೀತಾಮಾತೆಯ 9 ಇಂಚು ಉದ್ದದ ಹೆಜ್ಜೆ ಗುರುತು ಸಹ ಕಾಣಬಹುದು. ರಾವಣನು ಸೀತಾ ಮಾತೆಯನ್ನ ಅಪಹರಣ ಮಾಡುವಾಗ ಸೀತೆ ತನ್ನ ಕಾಲನ್ನ ನೆಲಕ್ಕೆ ಇಟ್ಟ ಜಾಗ ಇದು ಎಂದು ಕಥೆಗಳು ಹೇಳುತ್ತವೆ. ವರ್ಷದ ಎಲ್ಲಾ ದಿನಗಳಲ್ಲಿ ಬೆಳಗ್ಗೆ 6ರಿಂದ ಸಂಜೆಯವರೆಗೆ ಈ ದೇವಾಲಯವು ಭಕ್ತರಿಗಾಗಿ ತೆಗೆದೇ ಇರುತ್ತದೆ. ಈ ದೇವಾಲಯಕ್ಕೆ ತಲುಪೋದು ತುಂಬಾ ಸುಲಭ. ವಿಮಾನದಲ್ಲಿ ಬರುವವರಾದ್ರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 120 ಕಿಲೋಮೀಟರ್ ದೂರದಲ್ಲಿ ಇದೆ ಈ ಪ್ರದೇಶ. ರೈಲ್ನಲ್ಲಿ ಬರುವವರಿಗೆ ಹಿಂದೂಪುರ ರೈಲ್ ನಿಲ್ದಾಣ 12 ಕಿಲೋಮೀಟರ್ ಹತ್ತಿರವಾಗಿದೆ. ರಸ್ತೆ ಮೂಲಕ ಬರುವ ಜನರಿಗೆ ಎಲ್ಲಾ ಕಡೆಯಿಂದಲೂ ಇಲ್ಲಿಗೆ ಸುಲಭವಾಗಿ ತಲುಪಿ ವೀಕ್ಷಣೆ ಮಾಡಬಹುದು. ಈ ಲೇಪಾಕ್ಷಿ ದೇವಾಲಯ ನಮ್ಮ ರಾಮಾಯಣದ ಇತಿಹಾಸದ ಒಂದು ಜ್ವಲಂತ ಸಾಕ್ಷಿಯಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.